Let us discuss about types of the functions. Okay. ಸೊ ಇಲ್ಲಿ ಟೈಪ್ಸ್ ಆಫ್ ದ ಫಂಕ್ಷನ್ ಅನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚೆ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿ ಗೊತ್ತಿದೆ ನಮಗೆ. ಓಕೆ, ಗಮನ ಕೊಡಿ. ಫಂಕ್ಷನ್ಸ್ ಇರ್ ಆಲ್ಸೋ ನಥಿಂಗ್ ಬಟ್ ಮ್ಯಾಪಿಂಗ್ ಅಂತಾನು ಕರಿತೀವಿ. ಫಂಕ್ಷನ್ಸ್ ನ ಮ್ಯಾಪಿಂಗ್ ಅಂತಾನು ಕರಿತೀವಿ. ಈಗ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಫಂಕ್ಷನ್ಸ್ ಅಂತ ಹೇಳ್ಬೇಕಾದ್ರೆ ಎರಡು ನಾನ್ ಎಂಪ್ಟಿ ಸೆಟ್ ತಗೋತೀವಿ. ಸಪೋಸ್ ಸೆಟ್ ಎ ಅಂತ ಕರೆಯೋಣ ಅಂಡ್ ದಿಸ್ ಈಸ್ ಅ ಸೆಟ್ ಬಿ. ಸೊ ದೇರ್ ಇಸ್ ಅ ಫಂಕ್ಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ such that A, B, C, D ಅಂತ ಅನ್ಕೋಣ. 1, 2, 3, 4, some 5 ಅಂತ ಕರ್ಕೋಣ. ಗಮನ ಇಟ್ಟು ಕಲಿಸ್ಕೋಬೇಕು. Every element of set A, every element of set A has only one image in set B. ಅಂದ್ರೆ ಇದ್ರ ಮೀನಿಂಗ್ ಏನು? ಎ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳಿಗೂ ರಿಲೇಷನ್ಸ್ ಇರಬೇಕು. ಯಾರ ಜೊತೆ? ಬಿ ಸೆಟ್ ಅಲ್ಲಿರೋ ಎಲಿಮೆಂಟ್ ಜೊತೆ. ಬಿ ಸೆಟ್ ಅಲ್ಲಿರೋ ಖಾಲಿ ಇರ್ಬೋದು ಅಥವಾ ಎಲ್ಲವೂ ರಿಲೇಷನ್ ಇಟ್ಕೊಂಡಿರ್ಬೋದು. ಬಟ್ ಏನಲ್ಲಿರೋ ಮಾತ್ರ ಎಲ್ಲದಕ್ಕೂ ರಿಲೇಷನ್ಸ್ ಇರಬೇಕು. ಸಪೋಸ್ ಎ ಈಸ್ ರಿಲೇಟೆಡ್ ಟು 1, ಬಿ ಈಸ್ ರಿಲೇಟೆಡ್ ಟು 2, ಸಿ ಈಸ್ ರಿಲೇಟೆಡ್ ಟು 3, ಡಿ ಈಸ್ ರಿಲೇಟೆಡ್ ಟು 4. ಓಕೆ, ಹಾಗಾದ್ರೆ ಈ ರೀತಿನೂ ಹೇಳ್ಬೋದು. 1 ಈಸ್ ರಿಲೇಟೆಡ್ ಬೈ ಎ, 2 ಈಸ್ ರಿಲೇಟೆಡ್ ಬೈ ಬಿ, 3 ಈಸ್ ರಿಲೇಟೆಡ್ ಬೈ ಸಿ, 4 ಈಸ್ ರಿಲೇಟೆಡ್ ಬೈ ಡಿ, 5 ಈಸ್ ನಾಟ್ ರಿಲೇಟೆಡ್ ಬೈ ಎನಿ ಎಲಿಮೆಂಟ್. ದೇರ್ಫೋರ್ ಇಲ್ಲಿರೋ 1, 2, 3, 4 ನ ಇಮೇಜಸ್ ಅಂತ ಕರಿತೀವಿ. ಇಲ್ಲಿರೋ ಎ ಬಿ ಸಿ ಡಿ ಎಲ್ಲವೂ ಪ್ರೀ ಇಮೇಜಸ್ ಅಂತ ಕರಿತೀವಿ. ಪ್ರೀ ಇಮೇಜಸ್. ಹಾಗಾದ್ರೆ 5 ಇಸ್ ನಾಟ್ ದ ಇಮೇಜ್ ಆಫ್ ಎನಿ ಎಲಿಮೆಂಟ್. 5 ಅನ್ನೋದು ಯಾವುದಕ್ಕೂ ಇಮೇಜ್ ಆಗಿಲ್ಲ. ಈಗ ಹಾಗಾದ್ರೆ ಸೆಟ್ ಎ ನ ವಿ ಕಾಲ್ ಇಟ್ ಆಸ್ ಡೊಮೈನ್ ಸೆಟ್ ಅಂತ ಕರಿತೀವಿ. ಸೆಟ್ ಬಿ ನ ಕೋಡೊಮೈನ್ ಸೆಟ್ ಅಂತ ಕರಿತೀವಿ. ದ ಎಲಿಮೆಂಟ್ಸ್ ಆಫ್ ದ ಡೊಮೈನ್ we call it as pre images. ಯಾವ್ಯಾವ ಪ್ರೀ ಇಮೇಜಸ್? ಎ ಬಿ ಸಿ ಡಿ we call it as pre images ಅಂತ ಕರಿತೀವಿ. The elements of the codomain which are related by the domain elements. ನೋಡಿ, ಕೋಡೊಮೈನ್ ಅಲ್ಲಿರೋ ಯಾವ ಯಾವ ಎಲಿಮೆಂಟ್ ಗೆ ರಿಲೇಷನ್ಸ್ ಇದೆ? 1 ಗಿದೆ, 2 ಗಿದೆ, 3 ಗಿದೆ, 4 ಗಿದೆ. we call it as images ಅಂತ ಕರಿತೀವಿ. ಏನಂತ ಕರಿಬೇಕು? ಇಮೇಜಸ್. 1 is the image of A, 2 is the image of B, 3 is the image of C, 4 is the image of D, where 5 is not image of any element. Understand? So ಹಾಗಾದ್ರೆ 1 is image of A ಅಂತ ಕರಿತಾ ಇದೀವಿ ಅಂದ್ರೆ 1 can also be written as f of A ಅಂತ ಬರೀಬಹುದು. ಹಾಗಾದ್ರೆ A ಅನ್ನೋದು ಎಲಿಮೆಂಟ್ ಆದ್ರೆ f of A ಅನ್ನೋದು ಅದರ ಇಮೇಜ್ ಆಗಿರುತ್ತೆ. B ಅನ್ನೋದು ಎಲಿಮೆಂಟ್ ಆದ್ರೆ 2 is the image. ಆ 2 ನ ಏನಂತ ಬರೀಬಹುದು? f of B. C ಯ ಇಮೇಜ್ ಏನಂತ ಬರೀಬಹುದು? f of C. D ಯ ಇಮೇಜ್ ಏನಂತ ಬರೀಬಹುದು? f of D. This is what the concept. ಮಾಡ್ಕೋಬಹುದಾಗಾದ್ರೆ ಇಲ್ಲೊಂದು ಕತೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ x1 ಇದೆ, ಇಲ್ಲಿ x2 ಇದೆ ಅನ್ಕೊಳ್ಳಿ. ಇವೆರಡರ ನಡುವೆ f ಅನ್ನ ಫಂಕ್ಷನ್ಸ್ ಇದೆ ಅನ್ಕೊಳ್ಳಿ. x1 ನ ಇಮೇಜ್ ನ f ಆಫ್ x1 ಅಂತ ಬರೀತೀವಿ. ಇಲ್ಲಿ f ಇರೋದ್ರಿಂದ. g ಇದ್ದಿದ್ರೆ g ಆಫ್ x1. x2 ನ ಇಮೇಜ್ ಏನಂತ ಬರೆಯೋಣ? f ಆಫ್ x2. therefore x1 is an element, f of x1 is its image. x2 is an element, f of x2 is an image. ಸೊ ಹಾಗಾದ್ರೆ x ಅನ್ನೋದು ಎಲಿಮೆಂಟ್ ಆದ್ರೆ ಇದರ ಇಮೇಜ್ ಏನಂತ ಬರೆಯೋಣ? f ಆಫ್ x. 1 ಅನ್ನೋದು ಎಲಿಮೆಂಟ್ ಆದ್ರೆ ಇದರ ಇಮೇಜ್ f ಆಫ್ 1. 2 ಅನ್ನೋದು ಎಲಿಮೆಂಟ್ ಆದ್ರೆ ಇದರ ಇಮೇಜ್ f ಆಫ್ 2. ಲೈಕ್ ದಟ್ ವಿ ಕ್ಯಾನ್ ರೈಟ್. ಸೊ ಹಾಗಾದ್ರೆ f ಆಫ್ ಅಂತ ಬರಿತಾ ಇದ್ದೀವಿ ಅಂದ್ರೆ ಅವೆಲ್ಲ ಇಮೇಜ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ಆಗಿರ್ತವೆ. ರೈಟ್. ಸೊ ಈಗ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಸ್ಟಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಗಮನ ಕೊಡಿ. ಫಸ್ಟ್ ಟೈಪ್ ಈಸ್ 1-1 ಫಂಕ್ಷನ್ಸ್ ಅಂತ ಕರೀತೀವಿ. ವಾಟ್ ವಿ ಕಾಲ್ ಇಟ್ ಆಸ್ 1-1 ಫಂಕ್ಷನ್. 1-1 ಫಂಕ್ಷನ್ ಇಸ್ ಆಲ್ಸೋ ನೋನ್ ಆಸ್ ಇಂಜೆಕ್ಟಿವ್ ಫಂಕ್ಷನ್ಸ್ ಅಂತಾನು ಕರಿತೀವಿ. ಗಮನ ಇಟ್ಟು ಕೇಳಿಸ್ಕೋಬೇಕು. 1-1 ಫಂಕ್ಷನ್ ಡೆಫಿನೇಷನ್ ಆಮೇಲೆ ಬರೆಯೋಣ. 1-1 ಫಂಕ್ಷನ್ ಇಸ್ ಆಲ್ಸೋ ನಥಿಂಗ್ ಬಟ್ ಇಂಜೆಕ್ಟಿವ್ ಫಂಕ್ಷನ್. ಇಂಜೆಕ್ಟಿವ್ ಫಂಕ್ಷನ್. ಸೊ ಹಾಗಾದ್ರೆ ಏನಾಗಾದ್ರೆ 1-1 ಫಂಕ್ಷನ್ ಅಂದ್ರೆ ಲೆಟ್ ಅಸ್ ನೋ ಅಬೌಟ್ ಎ ಫಂಕ್ಷನ್ ಬಿಹೇವಿಯರ್. ಸಪೋಸ್ ಇಲ್ಲಿ ಗಮನ ಕೊಡಿ. ಎ ಸೆಟ್, ಇದು ಬಿ ಸೆಟ್. ಇವೆರಡರ ನಡುವೆ ಫಂಕ್ಷನ್ಸ್ ಇದೆ, ಬರೆಯೋಣ. ಇಲ್ಲೊಂದು ಎಕ್ಸಾಂಪಲ್ ತಗೋತೀನಿ, ಎ ಸೆಟ್. ಇಲ್ಲೊಂದು ಎಕ್ಸಾಂಪಲ್ ತಗೋತೀನಿ, ಬಿ ಸೆಟ್. ಇವೆರಡರ ನಡುವೆ ಎಫ್ ಇದೆ. ಈಗ ಗಮನ ಇಟ್ಟು ಕೇಳಿಸ್ಕೋಬೇಕು. ಎ ಸೆಟ್ ಅಲ್ಲೂ ಎಲಿಮೆಂಟ್ಸ್ ಇದಾವೆ. ಯಾವ್ಯಾವ ಎಲಿಮೆಂಟ್ಸ್ ಇದಾವೆ ಸರ್ ಎ ಸೆಟ್ ಅಲ್ಲಿ? ಫಾರ್ ಎಕ್ಸಾಂಪಲ್ ಹೀಗೆ ಅನ್ಕೊಳ್ಳಿ, ಎ ಬಿ ಸಿ ಡಿ ಅಂತ ಅನ್ಕೊಳ್ಳಿ. ಎ ಬಿ ಸಿ ಡಿ ಆಲ್ ಆರ್ ಡಿಫರೆಂಟ್. ಎ ಬಿ ಸಿ ಡಿ ಆಲ್ ಆರ್ ಡಿಫರೆಂಟ್. 1, 2, 3, 4. A is related to 1, B is related to 2, C is related to 3, D is related to 4. ಇದ್ರ ಮೀನಿಂಗ್ ಏನು? ಹಾಗೆ ಇಲ್ಲೊಂದು ತಗೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅಂತ ತಗೋತೀವಿ.
1 2 3 4 5 for example. A is related to 2, B is related to 1, C is related to 3, D is related to 4. ನೋಡಿ ಯೋಚನೆ ಮಾಡಿ, ಇವು ಫಂಕ್ಷನ್ ಆಗಿದೆ. ಎವರಿ ಎಲಿಮೆಂಟ್ ಹ್ಯಾಸ್ ಓನ್ಲಿ ಒನ್ ಇಮೇಜ್. ಈಗ ಯೋಚನೆ ಮಾಡಿ, ಇವೆಲ್ಲವೂ ಡಿಫ್ರೆಂಟ್ ಎಲಿಮೆಂಟ್ಸ್ ಹೌದಾ? ಎ ಬಿ ಸಿ ಡಿ ಆಲ್ ಆರ್ ಡಿಫ್ರೆಂಟ್. ಅವುಗಳ ಇಮೇಜಸ್ 1 2 3 4 ಆಲ್ ಆರ್ ಡಿಫ್ರೆಂಟ್. ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಸೆಟ್ ಎ ಹ್ಯಾಸ್ ಡಿಫ್ರೆಂಟ್ ಇಮೇಜಸ್ ಇನ್ ಸೆಟ್ ಬಿ. ಹಾಗೆ ನೋಡಿ, ಆ ಎ ಬಿ ಸಿ ಡಿ ಆಲ್ ಆರ್ ಡಿಫ್ರೆಂಟ್, their images 1 2 3 4 all are different, therefore different elements having different images. ಹಾಗಾದ್ರೆ ಮೀನಿಂಗ್ ಏನು? ಸಪೋಸ್ ಇಲ್ಲಿ ಗಮನ ಕೊಡಿ, ಇದರೊಳಗಡೆ x1 ಇದೆ, ಇದರಲ್ಲಿ x2 ಇದೆ ಅನ್ಕೊಳ್ಳಿ. ಇವೆರಡು ಡಿಫ್ರೆಂಟ್ ಅಂದ್ರೆ ಅವುಗಳ ಇಮೇಜಸ್ ಏನ್ ಬರಬೇಕು? ಡಿಫ್ರೆಂಟ್. x1 ನ ಇಮೇಜ್ ಏನು? f of x1. x2 ನ ಇಮೇಜ್ ಏನು? f of x2. ಹಾಗಾದ್ರೆ ಏನಿದ್ರ ಮೀನಿಂಗು? when x1 is not equal to x2, f of x1 is not equal to f of x2. ಇಲ್ಲಿ x1 ಅಂದ್ರೆ ಎಲಿಮೆಂಟ್, f of x1 ಅಂದ್ರೆ ಅದರ ಇಮೇಜ್, x2 ಅಂದ್ರೆ ಎಲಿಮೆಂಟ್, f of x2 ಅಂದ್ರೆ ಅದರ ಇಮೇಜ್. ಸೊ ಹಾಗಾದ್ರೆ ಎಲಿಮೆಂಟ್ಸ್ ಡಿಫ್ರೆಂಟ್ ಇದ್ರೆ ಅವುಗಳ ಇಮೇಜಸ್ ಏನಿರಬೇಕು? ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಈಗ ಗಮನ ಇಟ್ಟು ಕೇಳಿಸ್ಕೊಬಿಡ್ಬೇಕು, ಎಗೂ ಇಮೇಜ್ 2 ಆಗಿ ಬಿಗೂ ಇಮೇಜ್ 2ನೇ ಆಗ್ಬಿಟ್ಟಿದ್ರೆ ಅವಾಗ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ದ ಸೇಮ್ ಇಮೇಜ್ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ ಒನ್ ಫಂಕ್ಷನ್ ಅಂತ ಹೇಳ್ಬೇಕಾದ್ರೆ ಎಲಿಮೆಂಟ್ಸ್ ಡಿಫ್ರೆಂಟ್ ಇದ್ದು ಇಮೇಜ್ ಏನಾಗಿರ್ಬೇಕು? ಡಿಫ್ರೆಂಟ್ ಆಗಿರ್ಬೇಕು. ಸೊ ಹಾಗಾದ್ರೆ ಹೇಗೆ ಬರ್ಕೋತಾ ಇದ್ದೀನಿ? ಎ ಫಂಕ್ಷನ್ f from a to b is said to be one function, is said to be one function if different elements of domain ಅಥವಾ set A, different elements of set A having different images in set B. ಅಂದ್ರೆ ಮೀನಿಂಗ್ ಏನು? ಒಂದು ಎಕ್ಸಾಂಪಲ್ ತಗೋಣ. ಇದೊಂದು ಎಕ್ಸಾಂಪಲ್ ಕೊಡ್ಬೋದು, ಇದನ್ನ ಎಕ್ಸಾಂಪಲ್ ಕೊಡ್ಬೋದು. ಈಗ ಹೇಗೆ ಹೇಳೋಣ ಹಾಗಾದ್ರೆ, ಇಫ್ x1 is not equal to x2, ಇವೆರಡು ಎಲಿಮೆಂಟ್ಸ್ ಅಲ್ವಾ? ಎಲಿಮೆಂಟ್ ಡಿಫ್ರೆಂಟ್ ಆಗಿದ್ರೆ ದಟ್ ಇನ್ಫ್ಲೈಸ್ ಅವುಗಳ ಇಮೇಜ್ ಡಿಫ್ರೆಂಟ್ ಆಗಿರುತ್ತೆ. f of x1 is not equal to f of x2. ಇನ್ ಅದರ್ ವರ್ಡ್ಸ್ ಸಿಮಿಲರ್ಲಿ ಇನ್ನೊಂದು ಕಾನ್ಸೆಪ್ಟ್ ನ ಹೇಳ್ಬೋದು. ಏನಂತ? ಇಫ್ ಇಮೇಜಸ್ ಆರ್ ಸೇಮ್, ಈಗ ಒಂದು ಮಿರರ್ ಅಲ್ಲಿ ಕಾಣಿಸ್ತಕ್ಕಂಥ ಇಮೇಜ್ ಯಾವಾಗಲೂ ಸೇಮ್ ಕಾಣಿಸ್ತಾ ಇದೆ ಅಂದ್ರೆ ಅವುಗಳ ಎಲಿಮೆಂಟ್ ಅಂದ್ರೆ ಅವುಗಳ ಆಬ್ಜೆಕ್ಟ್ ಸೇಮ್ ಇರುತ್ತೆ ಅಂತ ಮೀನಿಂಗು. ಅಂದ್ರೆ ಇನ್ ಅದರ್ ವರ್ಡ್ಸ್, ಇಫ್ f of x1 is equal to f of x2, if images are same, that implies their elements are also, that means pre-images are also same ಅಂತ ಕರ್ಕೋತೀವಿ. This is the definition of what? one function are injective functions. ಕರಿಬೋದಾ? ಬಟ್ ಇಲ್ಲಿ ನೋಡಿ ಸರ್, ನೀವು ಕೇಳ್ಬೋದು ಹಾಗಾದ್ರೆ ಕೋಡೊಮೈನ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಗಳು ಇಮೇಜ್ ಆಗಿರ್ಬೇಕು ಅಂತೇನಿಲ್ಲ. ನಾವು ಡೊಮೈನ್ ಟು ಕೋಡೊಮೈನ್ ಹೇಳ್ತೀವಿ. ಎಲಿಮೆಂಟ್ಸ್ ಡಿಫ್ರೆಂಟ್ ಇದ್ರೆ ಇಮೇಜಸ್ ಡಿಫ್ರೆಂಟ್ ಇರಬೇಕು. ಸಪೋಸ್ ಏನಾದ್ರೆ ಇಮೇಜ್ ಎಲ್ಲದಕ್ಕೂ ಸೇಮ್ ಬರ್ತಾ ಇದೆ ಅಂದ್ರೆ ಹಿಂದೆಗಡೆ ಇರ್ತಕ್ಕಂಥ ಆಬ್ಜೆಕ್ಟ್ಗಳು ಎಲ್ಲ ಏನಾಗಿರ್ತವೆ? ಸೇಮ್ ಇರ್ತವೆ ಅಂತ ಮೀನಿಂಗು. ಸೊ ಡೆಫಿನೇಷನ್ ಹೇಳ್ಬೇಕಾದ್ರೆ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಸೆಡ್ ಟು ಬಿ ಒನ್ ಫಂಕ್ಷನ್, ಒಂದಕ್ಕೊಂದು ಅಂತ. if different elements having different images in set B. Got my point, right? Next ಕಥೆಗೆ ಹೋಗೋಣ, ಗಮನ ಕೊಡಿ ಕೇರ್ಫುಲ್ ಆಗಿ. Next is what is that? Next is onto function. ಯಾವುದು ಕತೆ? onto function. ಓಕೆ, onto function ಅಂತ ಕರಿಬಹುದು ಅಥವಾ ಸರ್ಜೆಕ್ಟಿವ್ ಫಂಕ್ಷನ್. ಏನ್ ಸರ್ ಹಾಗಾದ್ರೆ ಮಕ್ಕಳೇ ಆನ್ ಟು ಆರ್ ಸಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೆ? ಡೆಫಿನೇಷನ್ ತುಂಬಾ ಸಿಂಪಲ್ ಆಗಿದೆ. ಸೊ ನಾನು ಇದನ್ನ ರಬ್ ಮಾಡ್ತೀನಿ, ಇದನ್ನ ಇಟ್ಕೋತಾ ಇದ್ದೀನಿ. ಈಗ ಹಂಗೆ ಯೋಚನೆ ಮಾಡಿ, ಕೋಡೊಮೈನ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಗಳು ಇದು ಒನ್ ಆಗಿದೆಯಾ ನೋಡಿ? ಎಸ್, ಇಟ್ ಇಸ್ ಒನ್. ಇನ್ನೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ, ಗಮನ ಕೊಡಿ ಕೇರ್ಫುಲ್ ಆಗಿ. ಎ ಸೆಟ್, ಇಟ್ ಇಸ್ ಬಿ ಸೆಟ್. ಎ ಇಂದ ಬಿಗೆ ಒಂದು ಫಂಕ್ಷನ್ ಇದೆ, ಗಮನ ಕೊಡಿ. ಎ ಬಿ ಸಿ ಡಿ ಇ 1 2 3 4 5. So A is related to 2, B is related to 2, C is related to 3, D is related to 4, E is related to 5. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಬೇಡ, ಇಲ್ಲೊಂದು ತಗೊಂಡ್ಬಿಡ್ತೀನಿ ಈಗ. 5 ಎಲಿಮೆಂಟ್. ಓಕೆ, ಎ ಬಿ ಸಿ ಡಿ 1 2
ಎ ಮತ್ತೆ ಬಿ ಇವೆರಡು ನಡುವೆ ಫಂಕ್ಷನ್ ಇದೆ. ಹಾಗೆ ಅಬ್ಸರ್ವ್ ಮಾಡಿ, ಇಲ್ಲಿ 1 1 ಆಗಿದೆಯಾ? ಎಸ್ 1 1 ಆಗಿದೆ. ಇದು 1 1 ಆಗಿದೆಯಾ? ನೋ 1 1 ಆಗಿಲ್ಲ. ಯಾಕಂದ್ರೆ ಡಿ ಮತ್ತೆ ಸಿ, ಡಿ ಮತ್ತೆ ಇ ಡಿಫ್ರೆಂಟ್ ಎಲಿಮೆಂಟ್, ಅವುಗಳ ಇಮೇಜ್ ಸೇಮ್ ಇದೆ. ಸೊ 1 1 ಆಗಿಲ್ಲ. ಇಲ್ಲಿ ನೋಡಿ, ಎ ಮತ್ತೆ ಬಿ ಡಿಫ್ರೆಂಟ್ ಎಲಿಮೆಂಟು ಸೇಮ್ ಇಮೇಜ್, ಸಿ ಮತ್ತೆ ಡಿ ಡಿಫ್ರೆಂಟ್ ಎಲಿಮೆಂಟು ಸೇಮ್ ಇಮೇಜ್ ಇದೆ, ದೇರ್ಫೋರ್ 1 1 ಆಗಲ್ಲ. ಈಗ ನೆಕ್ಸ್ಟ್ ಇಲ್ಲಿ ಏನ್ ಹೇಳಕ್ ಹೋಗ್ತಾ ಇದ್ದೀನಿ, ಆನ್ ಟು ಫಂಕ್ಷನ್. ಆನ್ ಟು ಹೇಳ್ಬೇಕಾದ್ರೆ ಕೋಡಮೈನ ನೋಡ್ಬೇಕು. ಬಿ ಸೆಟ್, ಬಿ ಸೆಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಗಳು, ಬಿ ಸೆಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಗಳು ಇಮೇಜ್ ಆಗಿದಾವೆ ನೋಡಿ. 1 2 3 4 ಎಲ್ಲವೂ ಇಮೇಜ್ ಆಗಿದಾವೆ. 1 2 3 4 ಎಲ್ಲವೂ ಇಮೇಜ್ ಆಗಿದೆ. 1 2 ಎಲ್ಲವೂ ಇಮೇಜ್ ಆಗಿದಾವೆ. ಕೋಡಮೈನಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳು ಇಮೇಜ್ ಆಗಿದ್ರೆ ಅವನ್ನೇ ಆನ್ ಟು ಫಂಕ್ಷನ್ಸ್ ಅಂತ ಕರಿತೀವಿ. ಹೇಗೆ ಕರೆಯೋಣ ಹಾಗಾದ್ರೆ? ಎ ಫಂಕ್ಷನ್ f from a to b is said to be onto function. ಮಕ್ಕಳು ಅರ್ಥ ಮಾಡ್ಕೊಳ್ಳಿ, is said to be onto function if every element of codomain, if every element of what? Codomain are images to the elements of what? To the elements of domain. ಇಲ್ಲಿ ಕೋಡಮೈನ್ ಅಂದ್ರೆ ಬಿ ಸೆಟ್ ಹೌದಾ? ಡೊಮೈನ್ ಅಂದ್ರೆ ಯಾವುದು? ಎ ಸೆಟ್. ಇದ್ರ ಮೀನಿಂಗ್ ನೋಡಿ, ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಸೆಟ್ ಟು ಬಿ ಆನ್ ಟು ಫಂಕ್ಷನ್. ಕೋಡಮೈನ್ ಇರತಕ್ಕಂಥ ಎಲ್ಲಾ ಎಲಿಮೆಂಟ್ಗಳು ಏನಾಗಿರ್ಬೇಕು? ನಮಗೆ ಇಮೇಜಸ್ ಆಗಿರ್ಬೇಕು. ಇನ್ ಅದರ್ ವರ್ಡ್ಸ್, ಕೋಡಮೈನ್ ಎಲ್ಲಾ ಎಲಿಮೆಂಟ್ಗಳು ಇಮೇಜ್ ಅಂದ್ರೆ ಹೀಗೆ ಕರಿಬಹುದಾಗಾದ್ರೆ ಕೋಡಮೈನ್ ಮಸ್ಟ್ ಬಿ ಈಕ್ವಲ್ ಟು ರೇಂಜ್ ಆಗಿರುತ್ತೆ. ರೇಂಜ್ ಒಳಗಡೆ ಏನಾಗಿರ್ತವೆ? ರೇಂಜ್ ಇಸ್ ಎ ಕಲೆಕ್ಷನ್ ಆಫ್ ಇಮೇಜಸ್. ಕೋಡಮೈನ್ ಅಲ್ಲಿ ಎಲ್ಲ ಬರ್ತವೆ, ಎಲ್ಲವೂ ಏನಾಗಿರ್ಬೇಕು? ಇಮೇಜ್. ಅವಾಗ ಕೋಡಮೈನ್ ರೇಂಜ್ ಏನಾಗಿರುತ್ತೆ? ಈಕ್ವಲ್. ವೆನ್ ಕೋಡಮೈನ್ ಇಸ್ ಈಕ್ವಲ್ ಟು ರೇಂಜ್, ಸಚ್ ಫಂಕ್ಷನ್ಸ್ ಆಲ್ಸೋ ವಿ ಕಾಲ್ ಇಟ್ ಆಸ್ ಆನ್ ಟು ಫಂಕ್ಷನ್ಸ್ ಅಂತ ಕರಿತೀವಿ. ಗಾಟ್ ಇಟ್? ಸೊ ವಿಲ್ ಡಿಸ್ಕಸ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಶಾಲ್ ಐ ರಿಪೀಟ್? ಎಸ್. ನೋಡೋಣ, ಎಕ್ಸಾಂಪಲ್ ತಗೋತೀನಿ, ಗಮನ ಇಟ್ಟು ಕೇಳಿಸ್ಕೊಡಿ ಮಕ್ಕಳು. ಓಕೆ, next is what is next is into function. Next is into function. ಏನಪ್ಪ into functions ಅಂದ್ರೆ? ಗಮನ ಇಟ್ಟು ಕೇಳಿಸ್ಕೋಬೇಕು. into is a word, into. ಸೊ ಇಲ್ಲಿ ಆನ್ ಟು ಅಂದ್ರೆ ಆಗ್ಲೇ ಹೇಳಿದೆ. ಏನು ಆನ್ ಟು ಫಂಕ್ಷನ್ ಅಂದ್ರೆ ಕೋಡಮೈನಲ್ಲಿರೋ ಎಲ್ಲಾ ಎಲಿಮೆಂಟ್ಗಳು ಏನಾಗಿರ್ಬೇಕು? ಇಮೇಜಸ್ ಆಗಿರ್ಬೇಕು. ಬಟ್ ಇಲ್ಲಿ ಏನ್ ಗೊತ್ತಾ, ಇಂಟು ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಗಮನ ಕೊಡಿ ಮಕ್ಕಳ. ಸೊ ಸಪೋಸ್ ದಿಸ್ ಇಸ್ ಅನ್ ಎ ಸೆಟ್, ದಿಸ್ ಎ ಬಿ ಸೆಟ್, ಎ ಬಿ ಸಿ ಡಿ. ಓಕೆ, 1 2 3 4 5. ಎ is related to 1, ಬಿ is related to 2, ಸಿ is related to 3, ಡಿ is related to 4. ಹೌದಲ್ವಾ? ಇದು 1 1 ಫಂಕ್ಷನ್ ಆಗಿದೆ ನೋಡಿ. ಎ ಬಿ ಸಿ ಡಿ ಆಲ್ ಆರ್ ಡಿಫರೆಂಟ್, ದೇರ್ ಇಮೇಜಸ್ ಆರ್ ಆಲ್ಸೋ ಡಿಫರೆಂಟ್. ಬಟ್ ಆನ್ ಟು ಆಗಿದೆಯಾ? ಆನ್ ಟು ಆಗಿಲ್ಲ. ಆನ್ ಟು ಆಗಿಲ್ಲ. ಯಾಕೆ ಆನ್ ಟು ಆಗಿಲ್ಲ ಅಂದ್ರೆ ಕೋಡಮೈನಲ್ಲಿರೋ ಎಲ್ಲಾ ಎಲಿಮೆಂಟ್ಗಳು ಇಮೇಜ್ ಆಗಿಲ್ಲ. ಹಾಗಾಗಿ ಇಟ್ ಇಸ್ ನಾಟ್ ಅನ್ ಆನ್ ಟು ಫಂಕ್ಷನ್. ಹಾಗಾದ್ರೆ ಆನ್ ಟು ಆಗಿಲ್ಲ ಅಂದ್ರೆ ಇನ್ನೇನಾಗುತ್ತೆ? ಇಂಟು ಆಗುತ್ತೆ. ಇಂಟು ಯಾಕಾಗುತ್ತೆ ಅಂದ್ರೆ ಕೋಡಮೈನಲ್ಲಿರೋ ಯಾವುದಾದ್ರೂ ಎಲಿಮೆಂಟ್ಗೆ ಇಮೇಜ್ ಆಗಿಲ್ಲ ಅಂದ್ರೆ, ಇಫ್ ಎನಿ ಎಲಿಮೆಂಟ್ ಆಫ್ ಕೋಡಮೈನ್ ಇಸ್ ನಾಟ್ ಇಮೇಜ್. ನೋಡಿ, ಇಲ್ಲಿ 5 ಇಸ್ ನಾಟ್ ಇಮೇಜ್. ಇನ್ನೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ ನೋಡಿ, ಎ ಸೆಟ್ ಬಿ ಸೆಟ್. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ಬಿ ತಗೊಳ್ತಾ ಇದ್ದೀನಿ. ಇಲ್ಲಿ 1 2 3 4, ಬಿ ರಿಲೇಟೆಡ್ ಟು 1, ಎ ಇಸ್ ರಿಲೇಟೆಡ್ ಟು 1. ಇದು ಫಂಕ್ಷನ್ ಆಯಿತು. ಕೋಡಮೈನ್ ಅಲ್ಲಿರೋ 2 3 4 ದೇ ಆರ್ ನಾಟ್ ಇಮೇಜಸ್. ಇಫ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಆಫ್ ಕೋಡಮೈನ್ ಈಸ್ ನಾಟ್ ಇಮೇಜ್, ದೆನ್ ದ ಫಂಕ್ಷನ್ ಇಸ್ ಕಾಲ್ಡ್ ಆಸ್ ಇಂಟು ಫಂಕ್ಷನ್ಸ್ ಅಂತ ಕರಿತೀವಿ. ಕರಿಬಹುದಾಗಾದ್ರೆ, ಸೊ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಸೆಡ್ ಟು ಬಿ ಇಂಟು ಫಂಕ್ಷನ್ if one ಅಂತ ಬರೆಯೋಣ, one or more element of codomain is not image of any element of domain.
ಸೊ ಗಮನ ಕೊಡಬೇಕು. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಸೆಡ್ ಟು ಬಿ ಇಂಟು ಫಂಕ್ಷನ್ ಇಫ್ ಒನ್ ಆರ್ ಮೋರ್ ಎಲಿಮೆಂಟ್ ಆಫ್ ಕೋಡಮೈನ್. ನೋಡಿ, ಒಂದು ಎಲಿಮೆಂಟ್ ಅಥವಾ ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ಗಳು ಎಲ್ಲಿರೋ ಕೋಡಮೈನ್ ಅಲ್ಲಿರೋ ಒನ್ ಆರ್ ಮೋರ್ ಎಲಿಮೆಂಟ್ ಆಫ್ ಕೋಡಮೈನ್ ಏನಾಗಿರಬಾರ್ದು, ಇಮೇಜಸ್ ಆಗಿರಬಾರ್ದು. ಎಲ್ಲವೂ ಇಮೇಜಸ್ ಆಗಿದ್ರೆ ಆಂಟು. ಯಾವ್ದಾದ್ರು ಒಂದು ಇಮೇಜ್ ಆಗಿಲ್ಲ ಅಂದ್ರೆ ಸಾಕು, ದೆನ್ ಸಚ್ ಫಂಕ್ಷನ್ ಬಿಕಮ್ ವಾಟ್ ಇಂಟು ಫಂಕ್ಷನ್ಸ್ ಅಂತ ಕರಿಬೋದಾ? ಹಾಗಾದ್ರೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ, ಗಮನ ಕೊಡಿ. ಈ ಫಂಕ್ಷನ್ ಒನ್ ಆಗಿದೆ ನೋಡಿ, ಒನ್ ಆಗಿದೆ, ಇಂಟು ಆಗಿದೆ. ಈ ಫಂಕ್ಷನ್ ಒನ್ ಆಗಿಲ್ಲ, ಬರೀ ಇಂಟು ಆಗಿದೆ. ಸೊ ಗಮನ ಕೊಡಿ. ಹಾಗಾದ್ರೆ ಒಂದು ಫಂಕ್ಷನ್ ಒನ್ ಆಗಿರ್ಬೇಕು ಮತ್ತು ಇನ್ನೇನಾಗಿರ್ಬೇಕು, ಇಂಟುನು ಆಗಿರ್ಬೇಕು. ಇದು ಎಕ್ಸಾಂಪಲ್. ಇಟ್ ಈಸ್ ಎಕ್ಸಾಂಪಲ್ ಫಾರ್ ಬೋತ್ ಒನ್ ಅಂಡ್ ಇಂಟು, ರೈಟ್? ಸೊ ಹಾಗಾದ್ರೆ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ is said to be into function if one or more element of codomain is not image of any element of the domain. Next is bijective function ಅಂತ ಮಕ್ಕಳ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಗಮನ ಕೊಡಿ ನೀಟಾಗಿ. ಸೊ ಬೈಜೆಕ್ಟಿವ್ ಫಂಕ್ಷನ್ ಏನಾಗಾದ್ರೆ, ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಬೋತ್ ಒನ್ ಅಂಡ್ ಆಂಟು ಆಗಿರ್ಬೇಕು. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ is said to be bijective if it is both ಏನೇನಾಗಿರ್ಬೇಕು, ಒನ್ ಅಂಡ್ ಆಂಟು. ಒನ್ ಆಗಿರ್ಬೇಕು, ಆಂಟುನು ಆಗಿರ್ಬೇಕು. ಎಕ್ಸಾಂಪಲ್ ಹೇಗೆ ಕೊಡ್ತೀನಿ ನೋಡಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಓಕೆ, ದಿಸ್ ಇಸ್ ಎ ಸೆಟ್, ದಿಸ್ ಇಸ್ ಬಿ ಸೆಟ್. ಇದರೊಳಗಡೆ ಎ ಬಿ ಸಿ ಡಿ ಇದೆ, ಇದರೊಳಗಡೆ 1 2 3 4 ಇದೆ. ಓಕೆ, ಎ is related to 1, ಬಿ is related to 2, ಸಿ is related to 3, ಡಿ is related to 4. ಯೋಚನೆ ಮಾಡಿ. ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ಡಿಫರೆಂಟ್ ಇಮೇಜಸ್, ದೇರ್ಫೋರ್ ಒನ್ ಫಂಕ್ಷನ್ ಆಯಿತು. ಆಂಟು ಆಗುತ್ತಾ ನೋಡಿ, ಕೋಡೊಮೈನ್ ಅಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಇಮೇಜಸ್ ಆಗಿದ್ದಾವೆ, ದೇರ್ಫೋರ್ ಇಟ್ ಇಸ್ ಅನ್ ಆಂಟು ಫಂಕ್ಷನ್. ಇನ್ನೊಂದು ಎಕ್ಸಾಂಪಲ್ ತಗೋಣ. ಸೊ ಇಟ್ ಈಸ್ ಎ ಬಿ ಸಿ ಡಿ. ಇನ್ನೊಂದು ಬೇಕಾದ್ರೆ ಯು ಕ್ಯಾನ್ ಟೇಕ್ ಸಿ ಡಿ ಇ, ಯು ಕ್ಯಾನ್ ಟೇಕ್ 1 2 3 4 5. ಸೊ ಎ is related to 1, ಬಿ is related to 3, ಸಿ is related to 2, ಡಿ is related to 5, ಇ is related to 4. So it is an example for both 1 and onto. ನೋಡಿ, ಎ ಬಿ ಸಿ ಡಿ ಇ ಆಲ್ ಆರ್ ಡಿಫರೆಂಟ್, ಅವುಗಳ ಇಮೇಜಸ್ ಡಿಫರೆಂಟ್ ಇದೆ, ರೈಟ್? ಒನ್ ಆಗಿ. ನೆಕ್ಸ್ಟ್ ಕೋಡೊಮೈನ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಗಳು ಇಮೇಜ್ ಆಗಿರೋದ್ರಿಂದ ದಟ್ ಈಸ್ ಆಂಟು ಆಗುತ್ತೆ. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ is said to be bijective if it is both ಏನೇನಾಗಿರ್ಬೇಕು, ಒನ್ and onto. ಓಕೆ, ನೆಕ್ಸ್ಟ್ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ದ ನೆಕ್ಸ್ಟ್ ಡೆಫಿನೇಷನ್ ಇಸ್ many one function. What is that? Many one function. ಸರ್ ಅಲ್ಲೇ ಇದೆ ನೋಡಿ ವರ್ಡ್ many one. ಏನ್ ಸರ್ ಹಾಗಾದ್ರೆ many one ಅಂದ್ರೆ ಒಂದು ಎಕ್ಸಾಂಪಲ್ ಬರೀತೀನಿ, ಅರ್ಥ ಆಗುತ್ತೆ ನಿಮಗೆ. ನೋಡಿ, many one function. ಸರ್ ವಾಟ್ ಇಸ್ ದಟ್ many one function? ಇಲ್ಲಿ ನೋಡಿ, ಗಮನ ಕೊಡಿ ಕೇರ್ಫುಲ್ ಆಗಿ. ಸೊ ದಿಸ್ ಇಸ್ ಸೆಟ್ ಎ, ದಿಸ್ ಇಸ್ ಸೆಟ್ ಬಿ. ಸೊ ಇಟ್ ಕಂಟೈನಿಂಗ್ ದ ಎಲಿಮೆಂಟ್ಸ್ ಲೈಕ್ ದಿಸ್. Suppose A, B, C, D. So 1 2 3. A is related to 1, B is related to 1, C is related to 2, D is related to 3. ನೋಡಿ, here the two elements related to same, many one. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. A set, ಇದು B set. A, B, C, D. 1 2. For example, A is related to 1, B is related to 1, C is related to 2, D is related to 2. Many one ನೋಡಿ, more than one element of the domain related to single element of the codomain. ಇನ್ನೊಂದು ಎಕ್ಸಾಂಪಲ್ ತಗೋಣ. Here we have A, B, C, D. Here I have one element. A is related to 1, B is related to 1, C is related to 1, D is related to 1. So these are all example for what? Many one function ಏನಂತ ಕರಿಬಹುದು. ಸೊ many one function ಅಂತ ಕರಿಬೇಕಾದ್ರೆ if two are more than two elements related to single element. ನೋಡಿ, ಹಾಗಾದ್ರೆ 2 element related to single. So 2 element related to single, more than 2 elements related to single element.
So a function f from a to b is said to be many one if ಯಾವಾಗ many one ಅಂತ ಕರ್ಕೋತೀವಿ, when do we say that a function is many one function? If two or more elements of domain has same image. So this is a definition of what? Many one function. So ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಆಗ್ತಾ ಹೋಗುತ್ತೆ. ಹಾಕೋದಾ ಮಕ್ಕಳ? ಥ್ಯಾಂಕ್ ಯು ವೆರಿ ಮಚ್.